ಕೂತ್ಕೊಳ್ಳೆ, ನಾನು ನೋಡ್ತೀನಿ. ಕೊಡಪ್ಪ. ಈತ ಲೆಟರ್ ಬರ್ದಿದ್ದಾಳೆ ಕಣೆ. ಅವಳು ಬರ್ಬೇಡ ಅಂತ ಬರ್ದಿರ್ಬೇಕು. ಸ್ವಲ್ಪ ಓದೋರ್ಗ್ ಸುಮ್ನೆ ಇರ್ತೀಯಾ? ಪ್ರೀತಿ ಅಣ್ಣ, ನೀನ್ ಇಲ್ಲೇ ಇರು, ಹೇಗೆ ಇರು, ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ನಾನ್ ದಿನಾ ದೇವರಲ್ಲಿ ಬೇಡ್ಕೊಳ್ತೀನಿ. ಅದಕ್ಕೆ ನನ್ ವಂದನೆಗಳನ್ನ ತಿಳಿಸು. ಅಪ್ಪ ಬಂದು ಏನೇ ಹೇಳಿ ಮದ್ವೆಗ್ ಬರ್ಬೇಡ ಅಂತ ಹೇಳಿದ್ರು ನೀನ್ ಮಾತ್ರ ಬರ್ಲೇಬೇಕು. ಮದ್ವೆ ಮಧ್ಯದಲ್ಲಿ ನಿನ್ ಮುಖ ನೋಡಿದ ಹೊತ್ತು ನನ್ ತಾಳಿ ಕಟ್ಟಿಸ್ಕೊಳ್ಳೋದಿಲ್ಲ. ನೀನ್ ಮದ್ವೆಗ್ ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಇಂತಿ ನಿನ್ನ ತಂಗಿ ಗೀತಾ. ನೋಡ್ತೀಯ, ಅವಳಿಗೆ ನನ್ ಕಟ್ರೆ ತುಂಬಾ ಪ್ರೀತಿ, ನಾನಂದ್ರೆ ಪ್ರಾಣ ಕಡೆ. ಈಗ ನಾನು ಏನ್ ಮಾಡ್ಲಿ? ಯೋಚನೆ ಮಾಡ್ಬೇಡಿ, ದೇವ್ರೊಂದ್ ದಾರಿನ ತೋರಿಸ್ತಾನೆ. ಹಾಯ್ ವಾಸು. ಹಾಯ್ ರಮೇಶ್, ಯಾವಾಗ ಬಂದೆ ಅಮೆರಿಕದಿಂದ? ಬಾರೋ ಒಳಗೆ. ಬಂದು 1 ವಾರ ಆಯ್ತು. ನಿನ್ನ ಅಡ್ರೆಸ್ ಹುಡ್ಕೋಷ್ಟಲ್ಲಿ ಸಾಕಾಗೋಯ್ತು. ನೀನ್ ಇಲ್ದ 1 ಇಂಚು ಮೂವ್ ಆಗಲ್ಲ ಅನ್ನತ್ತೆ ಕೆಲಸ ಅಲ್ಲ. ಯಾವ ಇಂಚು ಮೂವ್ ಆಗ್ಲಿಲ್ಲ ಹೇಳು? ಅಂತದೇನಿಲ್ಲ, ನಮ್ಮಪ್ಪ ನನ್ ಮದ್ವೆ ಅರೇಂಜ್ ಮಾಡ್ಬಿಟ್ಟಿದ್ದಾನೆ. ವೆರಿ ಗುಡ್ ವೆರಿ ಗುಡ್, ಕಂಗ್ರಾಚುಲೇಷನ್. ಅದ್ಸರಿ ಹುಡುಗಿ ಯಾರು? ಅದ್ ಸರಿ, ಈ ಹುಡುಗಿ ಯಾರು? ನಮ್ಮಪ್ಪ ಅಂತೂ ನನ್ಗೆ ಮದ್ವೆ ಮಾಡ್ಕೊಳ್ಳಿಲ್ಲ, ನಾನಂತೂ ಮದ್ವೆ ಮಾಡ್ಕೊಳ್ಳಿಲ್ಲ. ಇವಳೇ ನನ್ನ ಮದ್ವೆ ಮಾಡ್ಕೊಂಡಿದ್ದು. ಶೀಸ್ ಮೈ ಹಸ್ಬೆಂಡ್, ಮೈ ವೈಫ್ ಸಹನಾ, ಮೈ ಫ್ರೆಂಡ್ ರಮೇಶ್. ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ. ಈಗ ಕೂತ್ಕೊಳ್ಳಿ. ಇನ್ನು ನೀನ್ ತರಲೆ ಬುದ್ಧಿ ಬಿಟ್ಟಿಲ್ವಲ್ಲ? ಏನ್ ಮಾಡಕ್ಕಾಗತ್ತೆ, ಹುಟ್ಟುಗುಣ ಸುಟ್ರು ಹೋಗಲ್ಲ. ಇದು ಒಂಥರ ಮದ್ವೆ ಕೇಸ್. ಸರಿ ರಮೇಶ್, ಯಾವ್ದು ನೀನ್ ಹುಡುಕಿದ್ ಪೀಸು? ನನ್ ಹುಡ್ಬಿಗೆ ಪೀಸು ಅಂತೀಯ? ಸರಿ, ಹುಡುಗಿ ಯಾರೋ ಒಬ್ಳು. ಒಬ್ಳೆ. ಇದೇ ತಿಂಗಳು 15ನೇ ತಾರೀಕು ನನ್ ಮದ್ವೆ, ಖಂಡಿತ ಬರ್ಬೇಕು. ಏನು ಈ ತಿಂಗಳು 15ನೇ ತಾರೀಕ? ಯಾಕೋ? ಅಲ್ಲ, ಅವತ್ತೇ ನನ್ ತಂಗಿದು ಮದ್ವೆ ಇದೆ ಕಣೋ. ಅದಕ್ ಚಿಂತೆ ಪಡೋದೇನಿದೆ, ಖುಷಿಯಾಗಿರೋತ್ತಾನೆ. ನನ್ನನ್ನ ಖುಷಿಯಾಗಿರಕ್ಕೆ ನಮ್ಮಪ್ಪ ಎಲ್ಲೋ ಬಿಡ್ತಾನೆ. ಯಾಕೋ, ಏನಾಯ್ತು? ಇವತ್ತು ಬಂದಿದ್ದ, ಮನೆ ಒಳಗ್ ಬರ್ಲಿಲ್ಲ, ಇನ್ವಿಟೇಷನ್ ತೆಗ್ದ, ಕೈ ಕೊಡ್ಲಿಲ್ಲ, ರಪ್ಪಂತ ಮುಖದ ಮೇಲೆ ಬಿಸಾಕದ. ಮದ್ವೆಗ್ ಬಾರೋ ಅಂತ ಕರೀಲಿಲ್ಲ, ಮದ್ವೆಗ್ ಬರ್ಬೇಡೋ ಬೋ ಮಗನೆ ಅಂತ ಹೇಳಿ ಬೈದ್ಬಿಟ್ಟು ಹೊಟ್ಟೋದ. ಆದ್ರೆ ನೀನ್ ಮದ್ವೆಗ್ ಬರ್ದೆ ಹೋದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿ ನನ್ ತಂಗಿ ಕಾಗ್ದ ಬರ್ದಿದ್ದಾಳೆ. ಈಗ ನಾನು ಏನು ಮಾಡಲಿ? ನೀನೇನು ಮಾಡ್ಬೇಡ, ನೇರವಾಗಿ ನನ್ನ ಮದ್ವೆಗ್ ಬಾ. ಅಲ್ಲಿ ನಿನ್ ತಂಗಿ ಮದ್ವೆನ ನೀನ್ ನೋಡ್ತೀಯ. ಒಂಥರ ಕನ್ಫ್ಯೂಷನ್ ಕೇಸ್ ಇದು, ಯಾಕೋ ಕನ್ಫ್ಯೂಸ್ ಮಾಡ್ತೀಯಾ? ಕನ್ಫ್ಯೂಷನ್ ಇಲ್ಲ ವಾಸು, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ತಂಗಿನ ಮದ್ವೆ ಆಗ್ತಾ ಇರೋದು ನಾನು. ನನ್ ತಂಗಿನ ನೀನ್ ಮದ್ವೆ ಆಗ್ತಿದ್ಯಾ? ಲೋ ಹುಡುಗಾಟ ಆಡ್ಬೇಡ. ನನ್ ಮಾತ್ ನಂಬ್ದಿದ್ರೆ ವಾಸು ತಗೋ ಇನ್ವಿಟೇಷನ್. ಹೌದಲ್ವಾ? ರಮೇಶ, ನನ್ನ ತಂಗಿ ಮದುವೆಗೆ ಬರ್ದೆ ಹೋದ್ರು ಪರವಾಗಿಲ್ಲ, ಮದುವೆನ ನೋಡೋ ಭಾಗ್ಯ ನನಗೆ ಸಿಕ್ಕದೆ ಹೋದ್ರು ಪರವಾಗಿಲ್ಲ. ನೀನ್ ನನ್ನ ತಂಗಿನ ಮದುವೆ ಆಗ್ತಿದ್ಯಲ್ಲೋ ಅಷ್ಟೇ ನನಗೆ ಸಾಕಣೋ. ವಾಸು, ಡೋಂಟ್ ಗೆಟ್ ಎಕ್ಸೈಟೆಡ್. ಏನಿದು? ಅಲ್ಲ, ಇಲ್ಲಿ ಕೈ ಕುಲ್ಕೋದಲ್ಲಮ್ಮ, ಅಲ್ಲಿ ಮದುವೆ ಮನೆಗೆ ಬಂದು ಅಕ್ಷತೆ ಕಾಳು ಹಾಕಿ ನಮ್ಗೆ ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ನಾನು ಖುದ್ದಾಗಿ ಬಂದಿರೋದು. ನಮ್ ಮದುವೆಗೆ ಬರ್ಲೇಬೇಕು. ಅಯ್ಯೋ ಅಯ್ಯೋ, ಆ ಮುದಿ ಮದುವೆಗೆ ನೀನ್ ಬರ್ಲೇಬಾರ್ದು ಅಂತ ಹೇಳಿ ಉಗಿದು ಬಿಟ್ಟು ಹೋಗಿದೆ. ನೀನ್ ಖಂಡಿತ ಬರ್ಲೇಬೇಕು ಅಂತ ನೀನ್ ಹೇಳ್ತಿದ್ಯಾ, ನಾನ್ ಏನೋ ಮಾಡ್ಲಿ? ಸಹನಾ, ನಮ್ಮಪ್ಪ ಯಾರು? ಯಾವನೇ ನಮ್ಮಪ್ಪ ನಮ್ಮನ್ನ ಮದ್ವೆಗ್ ಬರ್ಬೇಡ ಅಂತ ಹೇಳಕ್ಕೆ? ತಾಳಿ ಕಟ್ಟಿಸ್ಕೊಳಕ್ಕೆ ನನ್ ತಂಗಿ ಇದ್ದಾಳೆ, ಕಟ್ಟಕ್ಕೆ ನನ್ ಸ್ನೇಹಿತ ಇದ್ದಾನೆ. ಅಂದ್ಮೇಲೆ ನಾವಿಬ್ರು ಗಂಡಿನ ಕಡೆಯವರು. ಖಂಡಿತವಾಗ್ಲೂ ನಾವಿಬ್ರು ಮದ್ವೆಗೆ ಹೋಗ್ತೀವಿ. ಓಕೆ? ನನ್ ಮಾತ್ ಕೇಳಿ ಪ್ಲೀಸ್. ನಿಮ್ ತಂದೆ ನಿಮ್ಮನ್ನ ನೋಡಿದ್ರೆ ಕ್ಷಮಿಸ್ಬಿಡ್ಬಹುದು, ಆದ್ರೆ ನನ್ನ ನೋಡಿದ್ರೆ ಇಲ್ಲದ್ರ ಅಧಾಂತವಾಗುತ್ತೆ. ನೀವೊಬ್ರೇ ಹೋಗೋದು ಉತ್ತಮಾರಿ. ಲೇ ಗೀತಾ, ನೀನ್ ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಅಮ್ಮ, ಈ ಮೂಗ್ಬಿಟ್ಟು ಹಾಕಳಮ್ಮ. ಅಣ್ಣ ಖಂಡಿತ ಬರ್ತಾನೆ ಅಲ್ವಮ್ಮ? ಖಂಡಿತ ಬರ್ತಾನಮ್ಮ, ನನ್ ಮನ್ಸು ಹೇಳ್ತಾ ಇದೆ. ನೀನ್ ಬೇಗ ರೆಡಿ ಆಗಮ್ಮ. ಮೀನಾಕ್ಷಿ, ಅನಿಷ್ಟ ಬಿಡೋದು. ನಮ್ ಬಂಧುವೆ ಬರ್ಬೇಡ ಅಂತಂದ್ರು ಬಂದಿದ್ದಾನೆ. ಏನ್ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಕಳ್ಸೆ ಅವನ ಆಚೆಗೆ, ಕಳ್ಸೆ. ಓಕೆ? 10 ಜನರು ಅವನು ಒಬ್ನಾಗ ಬಂದಿದ್ದಾನೆ. ನೀವ್ ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಒಳಗ್ ಹೋಗಿ ಕೆಲಸ ಕಾರ್ಯ ನೋಡ್ ಹೋಗಿ. ನಾನು ಹೋಗ್ತೀನಿ. ಮುಹೂರ್ತದ ವೇಳೆ ಆಗ್ತಾ ಇದೆ, ಓದನ್ ಕರ್ಕೊಂಡು ಬನ್ನಿ ಅಮ್ಮ.
ವಾಸು ಬಂದಿದ್ದಾನೆ. ಹಲೋ, ಅಷ್ಟೆಲ್ಲ ಬ್ಯುಸಿ ಆಗಿದ್ರು ಬಿಡುವು ಮಾಡ್ಕೊಂಡು ನನ್ ಮಗನ ಮದುವೆ ಬಂದಿದ್ರಲ್ಲ, ತುಂಬಾ ಸಂತೋಷ. ಈ ಮದ್ವೆಗಲ್ದೆ ಇನ್ಯಾವ ಮದ್ವೆ ಬರಕಾಗತ್ತೆ? ಪದ್ಮನಾಭ ಶಾಸ್ತ್ರಿ ಅಂತ ದಾಮೋದರ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ನಮ್ ಬೀಗ್ರು. ದಯಮಾಡಿ ದರ್ಶನೆ ಕೊಡಿ. ಒಂದ್ ನಿಮಿಷ ಬನ್ನಿ ಸರ್. ಬನ್ನಿ. ಅಂದಾಗೆ ಶ್ರೀಪತಿ ರಾಯರೇ, ಒಳ್ಳೆ ಕಡೆನೆ ಸಂಬಂಧ ಬೆಳೆಸಿದ್ದೀರಾ. ನನಗೂ ಒಬ್ಳೆ ಮಗ, ನಮ್ ಬೀಗ್ರಿಗೂ ಒಬ್ಳೆ ಮಗಳು. ಈ ಸಂಬಂಧ ಚೆನ್ನಾಗಿರುತ್ತೆ ಅಂತ ಮಾಡ್ದೆ. ಒಬ್ಳೆ ಮಗಳು ಅಂತ ಯಾರು ಹೇಳಿದ್ದು? ಅವರಿಗೆ ಒಬ್ಬ ಮಗನೂ ಇದ್ದಾನೆ. ಏನಂದ್ರಿ? ಆ ಹುಡುಗಿಗೊಬ್ಬ ಅಣ್ಣ ಇದ್ದಾನ? ಶಾಸ್ತ್ರಿಗಳು ಸ್ವಂತ ಮಗನೇ ಇಲ್ಲ ಅಂತಂದ್ರ? ಅಲ್ಲ, ನನ್ನ ಹತ್ರ ಮುಚ್ಚಿಡುವಂತದ್ದೇನಿತ್ತು? ಮುಚ್ಚು ಮರೆ ಮಾಡದೇ ಇದ್ದಿದ್ರೆ ನೀವೆಲ್ಲಿ ಅವ್ರ ಮನೆ ಹುಡುಗಿನ ತಗೋತಿದ್ರಿ? ಅಂದ್ರೆ ಯಾರೂ ಸಿಗ್ಲಿಲ್ಲ ಅಂತ ಅವಳ ನನ್ ಮಗನಿಗೆ ಕಟ್ಟತ್ತಿದ? ದಾಮೋದರ್, ವಿಷಯ ಏನಂತ ಹೇಳು. ಈಗ ಹೇಳಿ ಏನ್ ಪ್ರಯೋಜನ? ಇನ್ನೇನ್ ನಿಮ್ ಮಗ ತಾಳಿ ಕಟ್ಟೋ ಸಮಯ. ನಾನೀಗ ಹೇಳಿದ್ರೆ ಮದುವೆ ನಿಂತು ಹೋಗುತ್ತೆ. ಅಂತ ವಿಚಾರವಾದ ಖಂಡಿತ ಮದುವೆ ನಡೆಯೋಕ್ ನಾನ್ ಬಿಡೋದಿಲ್ಲ. ಅದೇನೋ ಕೇಳಿ. ಏನಿಲ್ಲ, ಅವನ್ ಮಗ ಕ್ರಿಶ್ಚಿಯನ್ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಈಗ ಮುಸಲ್ಮಾನ್ ಹುಡುಗಿನ ಕಟ್ಕೊಂಡಿದ್ದಾನೆ. ಅವನ್ ಗಂಡ್ಸು ಹಾಳಾಗ್ ಹೋಗ್ಲಿ ಬಿಡಿ. ಆದ್ರೆ ಆ ಹುಡುಗಿ ಶೀಲಗೆಟ್ಟವಳು. ಅಂಥವಳನ್ನ ತಗೊಂಡೋಗಿ ನಿಮ್ ಮಗನ್ ತಲೆ ಕಟ್ತಾ ಇದ್ದೀರಲ್ಲ, ಚಚೆ. ಕುಲಗೆಟ್ಟು ಜನ ಈ ವಿಷಯ ಮೊದಲೇ ಹೇಳಿ ಪುಣ್ಯ ಕಟ್ಕೊಂಡ್ರಿ. ನಮ್ಮ ವಂಶದ ಗೌರವ ಕಾಪಾಡಿದ್ರಿ. ಇಂಥ ಮೋಸ್ಕರ ಜೊತೆ ನಮ್ಮ ಸಂಬಂಧ ಈ ಮದುವೆ ನಡಿಬಾರ್ದು. ಏನ್ ಬಿಗ್ರೆ, ಏನಾಯ್ತು? ಏನ್ ವಿಷಯ? ಏನಾಯ್ತು? ಸ್ವಾಮಿ, ದೊಡ್ಡ ಮನುಷ್ಯರೇ, ಇಂಥ ವಂಶದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡಬಹುದಾ? ಅಲ್ಲ ಸ್ವಾಮಿ, ನಮ್ಮಿಂದ ಅಂತ ತಪ್ಪೇನಾಯ್ತು ಹೇಳಿ? ಈ ವಿಷಯ ನಾನೇನು ಜನಗಳ ಮುಂದೆ ಬಾಯ್ಬಿಟ್ರೆ ನಿಮ್ಮ ನಾ 3 ಕಾಸು ಕುಡಿಯಲ್ಲ. ಅಂದ್ರೆ ನೀವು ನನ್ನ ಮಗನ ವಿಷಯ ಅವ್ನು ಯಾವ್ದೋ ಒಂದು ಕೆಟ್ಟ ಗಳಿಗೆಲ್ಲಿ ಹುಟ್ಟುಬಿಟ್ಟ. ಯಾವ್ದೋ ಬೇರೆ ಜಾತಿ ಹುಡುಗಿ ಜೊತೆ ಸಂಬಂಧ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟ. ನೋಡಿ, ಅವನು ಮಾಡಿದ ತಪ್ಪಿಗೋಸ್ಕರ ನೀವು ನನ್ನ ಮಗನ ಹಾಳು ಮಾಡ್ಬೇಡಿ. ನೋಡಿ ನೋಡಿ, ಅವನು ನನ್ನ ಪಾಲಕ್ ಬದುಕಿದ್ರು ಕೂಡ ಸತ್ತ ಹಾಗೆ ಇದೆ. ನೀವು ಮತ್ತೆ ಮದುವೆ ನಿಲ್ಸ್ಬೇಡಿ, ನದ್ದೆ ನಿಲ್ಸ್ಬೇಡಿ. ಸುಮ್ನೆ ಏನೋ ಮಾತಾಡ್ಬೇಡಿ. ನನಗೆ ಸಂಬಂಧ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ರಮೇಶ, ಹೇಳೋ ಮೇಲೆ. ರಮೇಶ್, ಗೀತನಣ್ಣ ನಾನೇ ಅಂತ ನಿನಗೆ ಗೊತ್ತಿಲ್ವೇನೋ? ನೀನ್ ಈ ಮದುವೆಗೆ ಬರ್ದೆ ಹೋದ್ರೆ ಈ ಮದುವೆನ ನಡೆಯಲ್ಲ ಅಂತ ಹೇಳಿದ್ ನೀನು. ಈಗ ನಿಮ್ಮಪ್ಪ ಹೇಳಿದ ತಕ್ಷಣ ಈ ಮದುವೆನೇ ಬೇಡ ಅಂತ ಹೇಳ್ತಿದ್ಯಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಹೋಗೋಳ್ ಕುತ್ತಿಗೆ ತಾಳಿ ಕಟ್ಟು ಹೋಗೋ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಮಧ್ಯದಲ್ಲಿ ನೀವು ಮಾತಾಡಬೇಡಿ. ನಾನು ಮಾತಾಡ್ದೆ ಇನ್ಯಾರು ಮಾತಾಡ್ತಾರೆ? ಮದ್ವೆ ಆಗೋನು ನನ್ ಮಗ. ಶೀಲಾ ಕೆಟ್ಟಿರೋ ನಿನ್ ತಂಗಿ ನಾ ಸೊಸೆ ಮಾಡ್ಕೊಳ್ಳೋದಕ್ಕೆ ನನ್ಗಿಷ್ಟ ಇಲ್ಲ. ತಪ್ಪು ಯಾರದೇ ಆಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಈಗ ಅಗತ್ಯ ಇಲ್ಲ. ನಿನ್ನ ತಂಗಿ ಕುತ್ತಿಗೆ ತಾಳಿ ಕಟ್ಟೋದು ಮುಖ್ಯ ಅಲ್ಲ. ಇಟ್ಸ್ ಅ ಕ್ವಶನ್ ಆಫ್ ಲೈಫ್. ಇಷ್ಟು ಜನರ ಎದುರಿಗೆ ವಿಷಯ ಗೊತ್ತಾದ್ಮೇಲೆ ನಾವು ಸಾರಿ ದೊಡ್ಡ ಮನುಷ್ಯರೇ, ನಿನ್ನ ಮಗನ್ನ ನನ್ನ ತಂಗಿ ಕುತ್ತಿಗೆಗೆ ತಾಳಿ ನೀನ್ ಕಟ್ಟಬೇಡ ಅಂತ ಹೇಳ್ಬಹುದು. ಆದ್ರೆ ನನ್ನ ತಂಗಿ ಶೀಲಾ ಕೆಟ್ಟೋಳು ಅಂತ ಹೇಳ್ದಲ್ಲ. ಹೇಗೊಂದೆ 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 ನಾನೇ ಹೇಳಿದ್ದು. ಇದೆಲ್ಲ ನೀನೇ ಮಾಡಿದ್ದೆ. ಹೌದು, ಮನಸ್ಸಾಕ್ಷಿ ದ್ರೋಹ ಮಾಡ್ದೆ. ನಾನ್ ಹೇಳ್ತಾ ಇರೋದು ನಿಜ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನಿನಗೆ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋಗ್ದೇನೆ ವಿಧಿನೇ ಇಲ್ಲ. ಯಾಕೆಂದ್ರೆ ಅಲ್ಲೇನ್ ನಡೀತು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅಳಬೇಡಿ ಶಾಸ್ತ್ರಿಗಳೇ, ನಿಮ್ ಮಗಳ ಮದ್ವೆ ಇದೇ ಮುಹೂರ್ತದಲ್ಲಿ ಇದೇ ಮಂಟಪದಲ್ಲಿ ನಡೆಯುತ್ತೆ. ನೀವ್ ಒಪ್ಪಿದ್ರೆ ನನ್ ಮಗ ಅರವಿಂದನ್ ಕೈಲಿ ತಾಳಿ ಕಟ್ಟಿಸ್ಬಿಡ್ತೀನಿ. ಇವನು ನನ್ನ ಮಗ. ನಾನ್ ಹಾಕಿದ ಗೆರೆನ ಯಾವತ್ತೂ ದಾಟೋದಿಲ್ಲ. ನಾನ್ ತಾಳಿ ಕಟ್ಟು ಅಂದ್ರೆ ಕಟ್ಟುಬಿಡ್ತಾನೆ. ನಿಮ್ ಮಗಳ ಮೇಲ್ ಬಂದಿರೋ ಕಳಂಕನು
ತಪ್ಪು ಹೋಗುತ್ತೆ. ಶಾಸ್ತ್ರಿಗಳೇ, ಒಪ್ಪಿಗೆ ತಾನೆ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಅರವಿಂದ, ಹೋಗ್ ತಾಳಿ ಕಟ್ಟೋ. ನನ್ಗೆ ಚಪ್ಲಿ ಮುಟ್ಟಕ್ಕೆ ಯೋಗ್ಯತೆ ಇಲ್ದಿರೋಣ ಅವಳು ಕುತ್ಕಿದ್ದು ನೀನ್ ತಾಳಿ ಕಟ್ತೀಯಾ? ನಿನ್ ತಂಗಿನ ಮೊದಲು ಮುಟ್ಟದವ್ ನಾನ್ ತಾಳಿ ಕಟ್ದೆ, ಇನ್ಯಾರು ಕಟ್ತಾರೆ? ನಿಂತ್ಕೊಳ್ಳೋ, ಯಾಕೋ ನನ್ ಹೊಟ್ಟೆ ಉರಿಸ್ತಾ ಇದ್ಯಾ? ಬರ್ಬೇಡ ಬರ್ಬೇಡ ಅಂತ ಪಡ್ಕೊಂಡ್ರೆ ಮದುವೆಗೆ ಬಂದು ನಡೀತಿದ್ ಮತ್ತೆ ನಿಲ್ಲಿಸ್ತೆ. ಈಗ ಈಗ ಅವಳ ದೃಷ್ಟಿಗೆ ಯಾವ್ದೋ ಒಂದು ಸಂಬಂಧ ಸಿಕ್ಕಿದೆ, ಅದನ್ನು ಕೆಡಿಸ್ಬೇಕು ಅಂತ ಮಾಡಿದ್ಯೇನೋ? ಹೋಗೋ ಹೋಗೋ, ಈ ಮದುವೆ ಆದ್ರೂ ನಡೀಲಿ, ಹೊಟ್ಟೋಗೋ, ಹೋಗೋ. ಗೀತಾ, ಇದು ಬಲವಂತದ ಮದುವೆ ಅಂತ ಒಂದು ಮಾತು ಹೇಳಮ್ಮ ಸಾಕು, ಎಲ್ರನ್ನು ಒಳಗಾಕ್ಸ್ಬಿಡ್ತೇನೆ, ನಿಮ್ಮ ಅಪ್ಪನ್ನು ಸೇರಿಸಿ. ಗೀತಾ, ಏನ್ ಹೇಳ್ತಿದ್ಯಮ್ಮ ನೀನು? ಗೊತ್ತಿದ್ದು ಬಾವಿಗೆ ಬಿಟ್ಟಿದ್ಯಾ? ಅಣ್ಣ, ನನ್ ಹಣೆ ಬರ್ದಂಗಾಗಿ ಎಲ್ಲಮ್ಮ ನೀನ್ ಮನೇಲಿ ಬರ್ತಿದ್ದ, ನೀನ್ ಬರ್ಸ್ಕೊತಾ ಇದೆಯಮ್ಮ. ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ. ಗೀತಾ, ನನಗೆ ಮದುವೆ ಒಪ್ಪಿಗೆ ಇದೆಪ್ಪ. ನನ್ ಮಾತು ಕೇಳು. ಅಣ್ಣ, ಪ್ಲೀಸ್ ಹೊರಟೋಗು, ಇಲ್ಲಿಂದ ಹೊರಟೋಗು.